ಹೋಗೋಣ ಯುದ್ಧಕ್ಕೆ. ನಡೆಯಿರಿ. ಎಲ್ಲವೋ ಏಡಿಯಾದ ವಾಲಿ, ಈ ದಿನ ಜೀವಗಳ್ಳನಂತೆ ಎಲ್ಲಿ ಅಡಗಿ ಕುಳಿತಿರ್ಬೇಯೋ, ಬಾರೋ ಯುದ್ಧಕ್ಕೆ. ಹೇಳಿಯಾದ ಸುಗ್ರೀವ, ಭಯಪಡಬೇಡಿ. ಬಾರಿ ಬಾರಿಗೂ ನನ್ನಿಂದ ಪರಾಜಯವನ್ನು ಹೊಂದಿ ಸೋತ ನಾಯಿಯಂತೆ ಓಡಿ ಹೋದ ನೀನು ಮತ್ತೆ ನನ್ನನ್ನು ಯುದ್ಧಕ್ಕೆ ಕರೆಯುತ್ತಿರುವೆಯಾ? ಬಾರೋ ಬಾ. ಸಮರಾಂಗಣವೆಂಬ ರಣರಂಗದಲ್ಲಿ ಯಮದೇವನನ್ನು ಅತಿಥಿಯನ್ನಾಗಿ ಆಹ್ವಾನಿಸಿ ಮರಣ ದೇವತೆಯನ್ನು ಕರೆತಂದು ನಿನ್ನ ಶಿರವನ್ನು ಮುರಿಯುವೆನು. ಇಂದಿಗೆ ನಿನ್ನ ಆಯಸ್ಸು ಪೂರ್ತಿಯಾಯಿತೆಂದು ತಿಳಿ. ಆದರೆ ನಿನ್ನ ಅಂತಿಮ ಯಾತ್ರೆಗೆ ಬೇಕಾದ ಸಲಕರಣೆಗಳೆಲ್ಲವನ್ನು ಸಿದ್ಧಪಡಿಸಿಕೊಂಡು ಈಗ ಈಗ ಬಾ ನನ್ನೊಡನೆ ಯುದ್ಧಕ್ಕೆ. ಹಾಗಾದರೆ ಯಾವ ಯುದ್ಧವನ್ನು ಮಾಡುವೆ? ಗದಾ ಯುದ್ಧವನ್ನೇ ಮಾಡೋಣ. ನಿಲ್ಲ ಯುದ್ಧಕ್ಕೆ, ಎಲ್ಲ ಯುದ್ಧಕ್ಕೆ. ಯುದ್ಧ ಬೇಕೇ? ಯುದ್ಧ ಪ್ರಾಣದಾನ ಮಾಡಿದ್ದೇನೆ, ಎಲ್ಲಿಯಾದರೂ ಜೀವದಾನ ಉಳಿಸಿಕೋ. ಅಯ್ಯೋ ಅಯ್ಯೋ, ಬೇಡಣ್ಣ ಬೇಡಣ್ಣ, ಮತ್ತೊಮ್ಮೆ ನನ್ನನ್ನು ಯುದ್ಧಕ್ಕೆ ಕರೆದಿಯಾದರೆ ನನ್ನನ್ನು ಮನ್ನಿಸಣ್ಣ. ಜೀವ ಸಮೇತ ನಿನ್ನನ್ನು ಉಳಿಸಲಾರೆ. ಮದಾಂಧ, ನನ್ನದು ತಪ್ಪಾಯ್ತಣ್ಣ. ಆಂಜನೇಯ ಆಂಜನೇಯ, ಒಡೆಯ ಸಾಕಪ್ಪ ಸಾಕು. ಈ ಹೊಡೆತಗಳು ಸಾಕು, ಇವರ ಸಹವಾಸವೂ ಸಾಕು. ಅವರ ಬಂದ ದಾರಿಯಲ್ಲಿ ಹಿಂದಿರುಗಿ ಹೋಗುವಂತೆ ಹೇಳಿಬಿಡು ಆಂಜನೇಯ, ಹೇಳಿಬಿಡು. ಒಡೆಯ ಒಡೆಯ, ಹೆದರಬೇಡಿ. ಇದರಲ್ಲಿ ಏನೋ ವಿಷಯವಿರಬೇಕೆಂದು ನನಗೆ ತೋರುತ್ತಿರುವುದು. ಪ್ರಭು ರಾಮಚಂದ್ರ, ಈ ವಿಷಮ ಪರೀಕ್ಷೆ ಏನು ಸ್ವಾಮಿ? ಸುಗ್ರೀವರಾಜ, ನಿಮ್ಮ ಇಬ್ಬರ ಮುಖಗಳು ಒಂದೇ ರೀತಿ ಇರುವುದರಿಂದ ಬಾಣ ಪ್ರಯೋಗ ಮಾಡಲು ಸಾಧ್ಯವಾಗಲಿಲ್ಲ. ಲಕ್ಷ್ಮಣ ಅಣ್ಣ, ಆಂಜನೇಯ, ಒಡೆಯ, ಈ ಆಹಾರವನ್ನು ಧರಿಸಿದ ಮಾತ್ರದಿಂದ ನನಗೆ ನವಚೈತನ್ಯ ಉಂಟಾಗಿರುವುದು. ಈಗ ಕರೆಯೋಣವೇ ವಾಲಿಯನ್ನು ಯುದ್ಧಕ್ಕೆ? ಹಾಗಾದರೆ ಇದು ವಿಜಯದ ಮಾಲೆಯೇ ಸರಿ. ಈಗ ಕರೆಯಿರಿ ಧೈರ್ಯವಾಗಿ ವಾಲಿಯನ್ನು ಯುದ್ಧಕ್ಕೆ. ಇಲ್ಲವೋ ಏಡಿಯಾದ ವಾಲಿ, ಈಗ ಸ್ವಲ್ಪ ಹೊತ್ತಿನಲ್ಲಿ ನನ್ನ ಜೊತೆ ಯುದ್ಧ ಮಾಡಿ ಗೆದ್ದೇನೆಂದು ಹಿರಿ ಹಿರಿ ಗೊತ್ತಿರುವೆಯಾ? ಈಗ ಬಾರೋ ನೋಡೋಣ ಯುದ್ಧಕ್ಕೆ. ಹೇಳಿಯಾದ ಸುಗ್ರೀವ, ಇದೀಗ ತಾನೇ ನನ್ನಿಂದ ವಧೆಗಳನ್ನು ತಿಂದಿದ್ದು ಸಾಲದೆ ಮತ್ತೆ ಯುದ್ಧಕ್ಕೆ ಕರೆಯುತ್ತಿರುವೆಯ ಅಂದ ಮೇಲೆ ಓ ನಿನಗೆ ಯಾರದೋ ಬೆಂಬಲವಿರಬೇಕೆಂದು ತೋರುತ್ತಿರುವುದು. ಏ ಸುಗ್ರೀವ, ಮೊದಲು ನಿನ್ನ ಬೆಂಬಲಿಗರನ್ನು ಕರೆ, ಅವರನ್ನು ಪೂರ್ತಿಯನ್ನಾಗಿ ಮಾಡಿ ನಂತರ ನಿನ್ನನ್ನು ವಿಚಾರಿಸಿಕೊಳ್ಳುತ್ತೇನೆ. ಮೊದಲು ನನ್ನನ್ನು ಜಯಿಸು, ನಂತರ ನನ್ನ ಬೆಂಬಲಿಗರ ವಿಚಾರ.
ಸಿದ್ಧನಾಗು ಯುದ್ಧಕ್ಕೆ. ಸಿದ್ಧನಾಗು. ಆದರೆ ಈ ಸಾರಿ ಯಾವ ಯುದ್ಧವನ್ನು ಮಾಡೋಣ? ಈ ಸಾರಿ ನಿಲ್ಲು ಮಲ್ಲ ಯುದ್ಧಕ್ಕೆ. ಮಲ್ಲ ಯುದ್ಧವನ್ನೇ ಮಾಡೋಣ. ಸಿದ್ಧನಾಗು ಯುದ್ಧಕ್ಕೆ. ನಾಲ್ಕೈದು ಅಣ್ಣ ಅಣ್ಣ ಅಣ್ಣ. ಯಾರು ಯಾರು ಅಣ್ಣ ಯಾರು ಅಣ್ಣ. ಯಾರು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿದವರು? ನಾನು ಯಾರಾಗಿರಬಹುದು? ನಾನು ಅಯೋಧ್ಯಾಧಿಪತಿಯಾದ ದಶರಥನ ಸುಪುತ್ರ ರಾಮಚಂದ್ರ. ಓ ರಾಮಚಂದ್ರ, ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡುವುದನ್ನು ಅದೆಂದಿನಿಂದ ಅಭ್ಯಾಸ ಮಾಡಿದೆ. ಆದರೆ ಈ ಸುಗ್ರೀವನ ಸಖ್ಯ ಬೆಳೆಸಲು ಕಾರಣವೇನು? ವಾಲಿ, ದುರುಳಾದ ದಶಕಂಠನು ನನ್ನ ಪತ್ನಿಯನ್ನು ಅಪಹರಿಸಿಕೊಂಡು ಹೋಗಿರನು. ಆದ ಕಾರಣ ಸುಗ್ರೀವರಾಜನ ಸಖ್ಯ ಮಾಡಬೇಕಾಯಿತು. ರಾಮಚಂದ್ರ ಪ್ರಭು, ರಾಮಚಂದ್ರ ಪ್ರಭು, ಈ ವಿಷಯವನ್ನು ತಾವು ಮೊದಲೇ ನನಗೆ ತಿಳಿಸಿದ್ದರೆ ಆ ರಾವಣನನ್ನು ಹಿಂಗಟ್ಟು ಮುಂಗಟ್ಟು ಕಟ್ಟಿಕೊಂಡು ಬಂದು ನಿನ್ನ ಪಾದದ ಮೇಲೆ ಕೆಡಹುತ್ತಿದ್ದೆ. ಹಿಂದೆ ನನ್ನ ಮಗನಾದ ಅಂಗದನಿಗೆ ತೊಟ್ಟಿಲ್ಲ, ಹೀಗೆ ಅಂಗದನ ತೊಟ್ಟಿಲಿಗೆ ಕಟ್ಟಿದ ವಿಚಾರವು ನಿನಗೆ ತಿಳಿಯಿದೆ ಪ್ರಭು, ನಿನಗೆ ತಿಳಿಯದೆ. ವಾಲಿ, ಈಗಲೂ ನೀನು ಬದುಕಬೇಕೆಂಬ ಇಚ್ಛೆದಿರಲು ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುತ್ತೇನೆ. ಬೇಡ ಪ್ರಭು, ಬೇಡ. ಶ್ರೀರಾಮಚಂದ್ರನ ಬಾಣವು ಎಂದಿಗೂ ಹುಸಿಯಾಗಬಾರದು. ಆದರೆ ರಾಮಚಂದ್ರ, ಆದರೆ ನನ್ನದೊಂದು ಕೋರಿಕೆ ಇರುವುದು. ಏನದು? ಅದನ್ನು ನಡೆಸಿಕೊಡುವಿರಾ ಪ್ರಭು? ನಡೆಸಿಕೊಡುವನು, ಹೇಳು ವಾಲಿ. ನನ್ನ ತಮ್ಮನಾದ ಸುಗ್ರೀವನ ಭಾರವು ನಮ್ಮ ಕಪಿಕುಲವನ್ನೆಲ್ಲ ಉದ್ಧಾರ ಮಾಡುವ ಸಂಪೂರ್ಣ ಜವಾಬ್ದಾರಿಯು ತಮ್ಮದಾಗಿರುವುದು ಪ್ರಭು. ಆದರೆ ನನ್ನ ಮಗನಾದ ಅಂಗದನ ಜವಾಬ್ದಾರಿಯೂ ಸಹ ತಮ್ಮದೇ ಆಗಿರುವುದು ಪ್ರಭು. ರಾಮಚಂದ್ರ, ನನ್ನ ಪ್ರಾಣ ಊರ್ಧ್ವಮುಖವಾಗುತ್ತಿರುವುದು, ನನಗೆ ಸದ್ಗತಿಯನ್ನು ಕರುಣಿಸುವ. ರಾಮ 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 ಅಂಗದ ಅಣ್ಣ ಚಲಕ ಚಲಕ ಅಣ್ಣ ಚಲಕ, ನನ್ನನ್ನು ಬಿಟ್ಟು ಸ್ವರ್ಗವಾಸಿಯಾದಯ ಜನಕ, ನನ್ನನ್ನು ಬಿಟ್ಟು ಸ್ವರ್ಗವಾಸಿಯಾದಯ. ದೇವಾ ದೇವಾ, ಯಾವ ಅಪರಾಧಕ್ಕಾಗಿ ನನ್ನ ತಂದೆಯನ್ನು ಸಂಹರಿಸಿದ ದೇವಾ? ಯಾವ ಅಪರಾಧಕ್ಕಾಗಿ ನನ್ನ ತಂದೆಯನ್ನು ಸಂಹರಿಸಿದ? ಅಂಗದ ಕುಮಾರ, ಚಿಂತಿಸಬೇಡ. ನಿಮ್ಮ ತಂದೆಯು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಹೊಂದಿದನು. ಸುಗ್ರೀವರಾಜ, ಲಕ್ಷ್ಮಣ, ಅಣ್ಣ,
ನಾನು ಪುರಪ್ರವೇಶ ಮಾಡುವುದಿಲ್ಲವಾದ್ದರಿಂದ ನೀನೀಗಲೇ ಕಿಷ್ಕಿಂಧೆಗೆ ತೆರಳಿ ಸುಗ್ರೀವರಾಜನಿಗೆ ರಾಜ್ಯ ಪಟ್ಟಾಭಿಷೇಕವನ್ನು, ಅಂಗದ ಕುಮಾರನಿಗೆ ಹುರಾಜ ಪಟ್ಟಾಭಿಷೇಕವನ್ನು ಮಾಡಿ ಜಾಗೃತಿಯಾಗಿ ಹಿಂದಿರುಗಿ ಬಾ. ಹಾಗೆಯೇ ಆಗಲಿ. जय राम हरे जय जय सीता हरे जय जय राम हरे जय जय सीता हरे राम हरे हरे सीता हरे हरे राम हरे हरे सीता हरे हरे राम हरे हरे सीता हरे हरे जय जय राम हरे जय जय सीता हरे जय जय राम हरे जय जय सीता हरे जय जय सीता हरे जय जय सीता दशरथनुधर दोಳ್ ಜನಿಸಿದ ಶ್ರೀ ಹರೇ ದಶರಥನುಧರ ದೋಳ್ ಜನಿಸಿದ ಶ್ರೀ ಹರೇ ಲೋಕವ ಬೆಳಗುವ ರಾಮ ಹರೇ ಲೋಕವ ಬೆಳಗುವ ರಾಮ ಹರೇ ಹರೇ जय जय राम हरे जय जय सीता हरे जय जय राम हरे जय जय सीता हरे जय जय सीता हरे जय जय सीता हरे राम हरे राम ಆಂಜನೇಯ, ಅಂಗದ, ಜಾಂಬವ, ಶ್ರೀರಾಮನ ಕೃಪೆಯಿಂದ ವಾಲಿಯ ವಧೆಯಾಗಿ ನಮ್ಮ ಕಷ್ಟಗಳೆಲ್ಲವೂ ನಿವಾರಣೆಯಾದವು. ನಡೆಯಿರಿ, ಎಲ್ಲರೂ ಸ್ವಾಮಿಯ ಕಾರ್ಯದಲ್ಲಿ ತೊಡಗೋಣ. ಅಹಲ್ಯ ಶಾಪ ವಿಮೋಚನೆಗೈದು ಮಿಥಿಲೆಗೆ ಸಾಗಿದ ರಾಮ ಹರೇ ಹರೇ. ಅಹಲ್ಯ ಶಾಪ ವಿಮೋಚನೆಗೈದು ಮಿಥಿಲೆಗೆ ಸಾಗಿದ ರಾಮ ಹರೇ ಹರೇ. ಸ್ವಯಂವರ ಸಭೆಯಳು ಅರದನು ಬಾ ಮುರಿದು, ಸ್ವಯಂವರ ಸಭೆಯಳು ಹರದನು ಬಾ ಮುರಿದು ಸೀತೆಯ ವರಿಸಿದ ರಾಮ ಹರೇ ಹರೇ. ಸೀತೆಯ ವರಿಸಿದ ರಾಮ ಹರೇ ಹರೇ. जय जय राम हरे जय जय सीता हरे जय जय राम हरे जय जय सीता हरे जय जय सीता हरे जय जय सीता हरे. राम 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 सीता 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 राम 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 सीता. ತೀತಟ ಪುಣ್ಯ ರೂಪಿಣಿ ಪಂಚವಟಿ ತಟ ಪುಣ್ಯ ರೂಪಿಣಿ ಗೋದಾನಂದಿತ ಹಂಸಗಾಮಿನಿ पंचवटी तट पुण्य रूपिणी गोदानंदित हंसगामिनी चित्रकूट संचारिणी तरुणी. लक्ष्मण, जानकी माता, चित्रकूट संचारिणी तरुणी अयोध्या जनमन हृदयोलासिनी. अयोध्या जनमन हृदयो
ಪ್ರಾಣ ಸಖಿ ಅಗಲಿದೆಯ ಕಮಲಮುಖಿ ಸೀತಾ ಸೀತಾ ಮನೋಹರೆ, ಎಲ್ಲಿರುವೆ? ಹೇಗಿರುವೆ? ದುರಳನಾದ ದಶಕಂಠನು ನಿನ್ನನ್ನು ಅಪಹರಿಸಿಕೊಂಡು ಹೋಗುವಾಗ ಕೈ ಜಾರಿ ಕೆಳಗೆ ಬಿದ್ದೆಯೋ ಅಥವಾ ಆತ್ಮಹತ್ಯೆ ಮಾಡಿಕೊಂಡಿಯೋ? ಒಂದು ಕಾಣಿನಲ್ಲ ಸೀತಾ, ಒಂದು ಕಾಣೆ. ಲಕ್ಷ್ಮಣ, ಅಣ್ಣ, ವಾಲಿಯ ವಧಿಯಾಗಿ ವರ್ಷ ಕಾಲ ಕಳೆದರೂ ಸೀತಾನ್ವೇಷಣ ಕಾರ್ಯದಲ್ಲಿ ತೊಡಗಲಿಲ್ಲ. ಹೋಗಿ ನೋಡಿಕೊಂಡು ಬಾ. ಹಾಗೇ ಆಗಲೇನು. ಹೋಗುವೆನ ಜಗದಳ ಗ್ರಜ, ಈಗಲೇ ಸುಗ್ರೀವನ ಬಳಿಗೆ ಹೋಗುವೆನ ಜಗದಳ ಗ್ರಜ. ಜಗದಳ ಗ್ರಜ ಮಾಡಿದ ಪ್ರಕಾರಗಳನ್ನು ನೋಡಿದ ಮುದಾಂತೆಯಳು, ಮಾಡಿದ ಪ್ರಕಾರಗಳನ್ನು ಮಾಡಿದ ಮುದಾಂತೆಯಳು ಕೂಡಿ ಮೆರೆಯುತ್ತಲಿರುವ ದುರಳ ರಾಮ್ ಶರಣ ನಾಮ್, ಕೂಡಿ ಮೆರೆಯುತ್ತಲಿರುವ ಶರಣ ನಾಮ್ ಶರಣ ನಾಮ್ ಬಲಿ ಬಲಿ ಇದರಲ್ಲಿ ಶಿಕ್ಷಿಸಿದ ಹೋಗುವೇನ ಜಗದಳ ಗ್ರಜ, ಈಗಲೇ ಸುಗ್ರೀವನ ಹೋಗುವೇನ ಜಗದಳ ಗ್ರಜ. ಕಿಷ್ಕಿಂದೇನ ಸುರಬೇಂ ಕಿಷ್ಕಿಂದೇನ ಪಡ ಪಡ ಕವಿ ಕುಲವನ್ನೆಲ್ಲ ಕಡಿದು ಪಡವಿಯಲ್ಲಿಡುವೆ. ಎಡಕನಾಯಿಹ ಸುಗ್ರೀವನ, ಎಡಕನಾಯಿಹ ಸುಗ್ರೀವನ ಹೊರಚೀತು ಕೋಪೋಗ್ನಿಗಾಹುತಿ ಕೊಡುವೆ. ವರ್ಷವ ಕಳೆದರು ವಾಲಿಗೆ ಅವರ ನಾಚಿಕದ್ರಿಂದ ನಿನ್ನನ್ನು ಕಳಿಸಿಕೊಟ್ಟು ಹೋಗಿ ಬೇಗ ಅಣ್ಣನ ಬಳಿಗೆ ಬರುತ್ತೆ ತಿಳಿಸು. ಏತಕ್ಕೆ ಕೋಪಿಸು ರಾಮಾನುಜನಿ ಪರಿಯೇತಕ್ಕೆ ಕೋಪಿಸು ರಾಮಾನುಜನಿ ಪರಿಯೇತಕ್ಕೆ ಕೋಪಿಸುವೆ. ಸರಿಸಕ್ಕೆ ಬರುತ್ತೀರೆ ಮುರತರಗ ಬೀತರದೆಮ್ಮೊಳು ಖ್ಯಾತಿ ಬಂದರೆ ನೀವು ಬೀತರ
ದೇಶಕ್ಕೆ ಬರುತ್ತೀರೆ ಪುರತರ ಕಪಿವ ಹರುಷದಿಂದಲಿ ಪರಮ ಪುರುಷನೊರೆದೆ ಹರನ ಶಿರದೊಳರಿಸಿ ಪ್ರಭು ರಾಮಚಂದ್ರ ಅಂಗದ ಹರುಷದಿಂದಲಿ ಪರಮ ಪುರುಷನೊರೆದೆ ಹರನ ಶಿರದೊಳರಿಸಿ ನೆರೆಯುತ್ತ ಧರೆಯೊಳಗಿರುವೆವು ನಿರುತ್ತದಿ ನೆರೆಯುತ್ತ ಧರೆಯೊಳಗಿರುವೆವು ನಿರುತ್ತದಿ ಪರದ ಶರತ ಸುತ ಏತಗೆ ಗೋಪಿಸುವೆ ರಾಮಾನುಜರಿ ಪರಿಯೇತಗೆ ಗೋಪಿಸುವೆ ಪ್ರಭು ಪ್ರಭು ಲಕ್ಷ್ಮರಾಜೇಂದ್ರ ಮಳೆಗಾಲವಾದ್ದರಿಂದ ಚದುರುವಾಗಿದ್ದ ಕಪಿ ಸೈನ್ಯವನ್ನೆಲ್ಲ ಒಟ್ಟುಗೂಡಿಸಲು ಸ್ವಲ್ಪ ತಡವಾಯಿತು. ದಯಮಾಡಿ ಮನ್ನಿಸಬೇಕು. ಅಂಗದ ಸುಗ್ರೀವಿಗೆ ಬರಲು ಆಚಿಕೆಯಾದ ದಿನನ್ನು ಕಳಿಸಿಕೊಟ್ಟದೆ. ಬೇಗ ಹೋಗಿ ಅಣ್ಣನ ಬಳಿಗೆ ಬರುವಂತೆ ತಿಳಿಸು. ಆಗೋ ಇತ್ತ ಕಡೆಯೇ ಬರುತ್ತಿರುವನು. ಬಾಳೆಂದು ಬಾಲೆ ಜಾನಕಿಯೇ ನೀಲಕುಂತಲೆಯೇ ಬಾಳೆಂದು ಬಾಲೆ ಜಾನಕಿಯೇ ನೀಲಕುಂತಲೆಯೇ ಭೂಲಲನೆ ಜಾನಕಿಯೇ ಭೂಲಲನೆ ಜಾನಕಿಯೇ ಲೀಲೆಯ ಅವಲೋಕಿಪನೆ ಲೀಲೆಯ ಅವಲೋಕಿಪನೆ ಅಂಬೋರು ಹಾಕಿ ಸೀತೆಯನ್ನ ಕಾಂಬೆನೆ ಪರಿಯ ಅಂಬೋರು ಹಾಕಿ ಸೀತೆಯನ್ನ ಕಾಂಬೆನೆ ಪರಿಯ ಬೆಂಬಿಡದೆ ನಂಬಿ ಬಂದೆ ಸೀತಾ 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 ಬೆಂಬಿಡದೆ ನಂಬಿ ಬಂದೆ ಬೆಂಬಿಡದೆ ನಂಬಿ ಬಂದೆ ಬೊಂಬರ ನೀ ಕೊಂಬಳದಾಚಿಯೇ ಬೊಂಬರ ನೀ ಕೊಂಬಳದಾಗಿ ಅಂಬೋರು ಹಾಕಿ ಸೀತೆಯನ್ನ ಕಾಂಬೆನೆ ಪರಿಯ ಸೀತಾ 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 ಮನೋಹರಿ ಎಲ್ಲಿರುವೆ ಹೇಗಿರುವೆ ದಿನಗಳು ಕಳೆದಂತೆಲ್ಲ
ನನ್ನ ಚಿಂತೆಯು ಬಲವಾಯಿತು. ಸುಗ್ರೀವ ರಾಜನನ್ನು ಎಚ್ಚರಿಸಲು ಹೋದ ಲಕ್ಷ್ಮಣನು ಇನ್ನು ಬಾರದಿರಲು ಕಾರಣವೇನು? ಅಣ್ಣ, ಅದು ಅಂಗದ ಕುಮಾರನು ಇತ್ತಲೇ ಬರುತ್ತಿರುವನು. ಮನ್ನಿಸೈ ಮಹಾನುಭಾವ ಸಂತ ಸುಧಾಕರ. ಮಹಾಪ್ರಭು, ಮನ್ನಿಸೈ ಮಹಾನುಭಾವ ಸಂತ ಸುಧಾಕರ. ಪ್ರಭು ರಾಮಚಂದ್ರ, ನಿನ್ನ ನಂಬಿದವರ ಲೋಕದಿ ಎನ್ನ ತೋರ್ಪುದು ಚಿತವೇ. ನಿನ್ನ ನಂಬಿದವರ ಲೋಕದಿ ಎನ್ನ ತೋರ್ಪುದು ಚಿತವೇ. ಮನ್ನಿಸೈ ಮಹಾನುಭಾವ ಚಂಡ ಕೋಪದಿಂತು ನೀವು ಕಂಡು, ಚಂಡ ಕೋಪದಿಂತು ನೀವು ಕೆಂಡ ಮುಗುಳು ಬೈದರೆ ಕಂಡು ಚಂಡ ಕೋಪದಿಂತು ನೀವು ಕೆಂಡ ಮುಗುಳು ಬೈದರೆ ಕಂಡು ಬೆದರ್ವರು ಅಮರರೋ. ರಾಮ ಕಂಡು ಬೆದರ್ವರು ಅಮರರೋ. ಬ್ರಹ್ಮಾಂಡ ಉಳಿವುದೇ ಬೆಳೈ, ಬ್ರಹ್ಮಾಂಡ ಉಳಿವುದೇ ಬೆಳೈ. ಮನ್ನಿಸೈ ಮಹಾನುಭಾವ ಸಂತ ಸುಗುಣಾಕರ. ಮಾನವೇಂದ್ರ ನಿಂಬೊಳು ಉದಾಸೀನತೆಯನ್ನು ತೋರುವುದೇ. ಮಾನವೇಂದ್ರ ನಿಂಬೊಳು ಉದಾಸೀನತೆಯನ್ನು ತೋರುವುದೇ. ಮಾನ ಪ್ರಾಣ ಉಳಿಸಿ ಕೊರೆಯೋ. ರಾಮ ಮಾನ ಪ್ರಾಣ ಉಳಿಸಿ ಕೊರೆಯೋ. ಮಾನ ಪ್ರಾಣ ಉಳಿಸಿ ಪೊರೆಯೋ. ಮಾನ ಪ್ರಾಣ ಉಳಿಸಿ ಪೊರೆ, ಮಾನ ಪ್ರಾಣ ಉಳಿಸಿ ಪೊರೆಯೋ. 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 ಮಾನವೇಂದ್ರ ತನುಭವಾದಿ ಮನ್ನಿಸೈ ಮಹಾನುಭಾವ ಸಂತ ಸುಗುಣಾಕರ. ದೇವಾ ದೇವಾ
ಕಾಲವಾದ್ದರಿಂದ ಚದುರಿ ಹೋಗಿದ್ದ ಕಪಿ ಸೈನ್ಯವನ್ನೆಲ್ಲ ಒಟ್ಟುಗೂಡಿಸಲು ಸ್ವಲ್ಪ ತಡವಾಯಿತು. ದಯಮಾಡಿ ಮನ್ನಿಸಬೇಕು. ಅದು ಸರಿ, ನಿಮ್ಮ ಚಿಕ್ಕಪ್ಪನಾದ ಸುಗ್ರೀವರಾಜನಲ್ಲಿ ಅದು ಇತ್ತ ಕಡೆಯೇ ಬರುತ್ತಿರುವನು. ಸೀತಾರಾಮ ಕೋಪ ಬೇಕೆ ಭೂಪ ಎನ್ನಳು, ಸೀತಾರಾಮ ಕೋಪ ಬೇಕೆ ಭೂಪ ಎನ್ನಳು, ಭೂಪ ಎನ್ನಳು, ಭೂಪ ಎನ್ನಳು. ಮೊರೆ ಬಂದ ಬಕುತರು ಕಿರಿ ಕಾಟುವುದು ಚಿತವೇ. ಮೊರೆ ಬಂದ ಬಕುತರು ಕಿರಿ ಕಾಟುವುದು ಚಿತವೇ. ಮೊರೆ ಕಾಯುವ ನಿಮ್ಮ ಜಪ ಒಂದೇ ನನ್ನ ಧ್ಯಾನ, ಮೊರೆ ಕಾಯುವ ನಿಮ್ಮ ಜಪ ಒಂದೇ ನನ್ನ ಧ್ಯಾನ. ಸೀತಾರಾಮ ಕೋಪ ಬೇಕೆ ಭೂಪ ಎನ್ನಳು, ಭೂಪ ಎನ್ನಳು, ಭೂಪ ಎನ್ನಳು. ಶ್ರೀರಾಮಚಂದ್ರ ನಮಸ್ಕರಿಸುವೆನು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ಅದು ಸರಿ, ನಿಮ್ಮ ಸಚಿವ ಶ್ರೇಷ್ಠನಾದ ಆಂಜನೇಯನಲ್ಲಿ ಪ್ರಭು, ಇದು ನಿಮ್ಮ ಧ್ಯಾನವನ್ನು ಮಾಡುತ್ತಾ ಇತ್ತ ಕಡೆಯೇ ಬರುತ್ತಿರುವನು. ಮನೋಜಾವತಾರ ವಿನುತಾಮ ರಾಮ, 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 ಮನೋಜಾವತಾರ ವಿನುತಾಮ ರಾಮ. ಸುಮಧರ ಅವನೀರವ ಅನಗರಾಗವ ಅವನೀರವ ಅಭಿವಾದಯ ಮೇ ಗೋತ್ತಮ ವಾದಿ ಸುಖಾದಿ ಶುಭಾದಿ ಸುಖಾದಿ ಅಭಿವಾದಯ ಮೇ ರಘೋತ್ತಮ. ರಾಮಚಂದ್ರ ಮುನಿಯಾಗಪಾಲ ಘನಯೋಗಶೀಲ, ಮುನಿಯಾಗಪಾಲ ಘನಯೋಗಶೀಲ, ಮುನಿಯಾಗಪಾಲ ಘನಯೋಗಶೀಲ, ಮುನಿಯಾಗಪಾಲ ಘನಯೋಗಶೀಲ, ಮುನಿಯಾಗಪಾಲ ರಾಮ ರಾಮ ರಾಮಚಂದ್ರ ರಾಮ. ಮುನಿಯಾಗಪಾಲ ಘನಯೋಗಶೀಲ, ಮುನಿಯಾಗ ಪಾಲಗನ ಯೋಗ ಶೀಲ, 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 ಮುನಿಯಾಗ ಪಾಲಗನ ಯೋಗ ಶೀಲ. ಋಣಧಾಮ ರಾಮ ಶೃಣಭೋ ವಿಭೋ, ಗುಣಧಾಮ ರಾಮ ಶೃಣಭೋ ವಿಭೋ,
ಪರಿಪಾಹಿ ರಾಮ ರಘೋತ್ತಮ ಶುಭಾದಿಂ ಸುಖಾದಿಂ ಶುಭಾದಿಂ ಸುಖಾದಿಂ ಪರಿಪಾಹಿ ರಾಮ ರಘೋತ್ತಮ ರಾಮಚಂದ್ರ ರಾಮಚಂದ್ರ ಪ್ರಭು ನಮಸ್ಕರಿಸುವೆ. ಆಂಜನೇಯ, ನಿನಗೆ ಮಂಗಳವಾಗಲಿ. ಆಂಜನೇಯ, ಒಡೆಯ, ನೀನು ಅಂಗದ, ಜಾಂಬವ, ನಳ, ನೀಳ, ಗವಾಯ, ಗವಾಕ್ಷ ಇನ್ನು ಮುಂತಾದ ಕಪಿವೀರರಿಂದೊಡಗೂಡಿ ದಕ್ಷಿಣಾಭಿಮುಖವಾಗಿ ಹೊರಟು ಅಂಗ, ವಂಗ, ಕಳಿಂಗ, ಕಾಂಬೋಜ, ಕೇರಳ, ಪಾಂಡಾದಿ ರಾಜ್ಯಗಳನ್ನು ಸಂಚಾರ ಮಾಡಿ ಜಗನ್ಮಾತೆಯ ನೆಲೆಯನ್ನು ಕಂಡುಹಿಡಿ. ಆಗಬಹುದು. ಅಲ್ಲಿ ಸಿಗದಿದ್ದರೆ ಇನ್ನು ಮುಂದಕ್ಕೆ ಹೋಗು, ಭೋಗವತಿ ನಗರವು ಸಿಗುವುದು. ಆಗಲಿ. ಅಲ್ಲಿ ಹುಡುಕು. ಅಲ್ಲಿ ಸಿಗದಿದ್ದರೆ ಇನ್ನು ಮುಂದಕ್ಕೆ ಹೋಗು, ಪಿತೃಗಳ ಲೋಕವು ಸಿಗುವುದು. ಅಲ್ಲಿಯೂ ಕೂಡ ಚೆನ್ನಾಗಿ ಹುಡುಕು. ಆಗಬಹುದು ಒಡೆಯ. ಅಲ್ಲಿ ಸಿಗದಿದ್ದರೆ ಇನ್ನು ಮುಂದಕ್ಕೆ ಮಾತ್ರ ಹೋಗಬೇಡ. ಏತಕ್ಕೆ ಒಡೆಯ? ಇನ್ನು ಮುಂದೆ ಸೂರ್ಯನ ಬೆಳಕಿಲ್ಲ, ಏನು ಕಾಣುವುದಿಲ್ಲವಾದ್ದರಿಂದ ನೀನು ದಕ್ಷಿಣ ಸಮುದ್ರವನ್ನು ಪ್ರವೇಶಿಸು. ಸಮುದ್ರವನ್ನು ಹಾರಿ ಲಂಕೆಯನ್ನು ಸೇರಿ ಜಗನ್ಮಾತೆಯ ಕುಶಲ ವಾರ್ತೆಯನ್ನು ತರಬೇಕು. ಮಹದಾಜ್ಞೆ. 1 ಮಾಸದ ಅವಧಿಯ ಒಳಗಾಗಿ. ಮಹದಾಜ್ಞೆ ಒಡೆಯ. ಇಲ್ಲದಿದ್ದ ಪಕ್ಷದಲ್ಲಿ ಕಪಿಶ್ರೇಷ್ಠನಾದ ನಿನಗೆ ಹೇಳತಕ್ಕದ್ದೇನಿದೆ? ಮಿಕ್ಕ ಕಪಿವೀರರಿಗಾರಿಗೂ ಆಗುವ ಶಿಕ್ಷೆಯು ನಿನಗೂ ಹಾದಿತ್ತು. ಎಚ್ಚರ, ಇದೇ ಸುಗ್ರೀವಾಜ್ಞೆ. ಮಹದಾಜ್ಞೆ. ಮಹದಾಜ್ಞೆ. ಸುಗ್ರೀವ ರಾಜ, ಪ್ರಭು, ಈ ನಾನಾ ದಿಕ್ಕುಗಳ ಪರಿಚಯವು ನಿನಗೆ ಹೇಗೆ ಪರಿಚಿತ? ಪ್ರಭು, ನಮ್ಮಣ್ಣನಾದ ವಾಲಿಯು ನನ್ನನ್ನು ಸಂಹರಿಸಲೆಂದು ಬಂದಾಗ ನಾನು ಈ ಭೂಮಂಡಲವನ್ನೆಲ್ಲ ಸಂಚಾರ ಮಾಡಿ ಅಲ್ಲಿನ ನಾನಾ ಅದ್ಭುತಗಳನ್ನು ತಿಳಿದಿರುವೆನು ಪ್ರಭು. ಬಹಳ ಸಂತೋಷ, ಬಹಳ ಸಂತೋಷ. ಮಾರುತಿ ಪ್ರಭು, ಹೀಗೆ ಬಾ. ಈ ಮಹತ್ ಕಾರ್ಯವು ನಿನ್ನಿಂದ ಸಾಧ್ಯವೇ? ದೇವದೇವ, ಆಪದ್ ಬಾಂಧವ, ಅನಾಥ ರಕ್ಷಕ, ಏನು ಹೇಳಿದೆ ಸ್ವಾಮಿ. ಶ್ರೀರಾಮನೆ ನಿನ್ನಯ ಕರುಣಾರಸ ವಿಲಸತ್ಕಟಾಕ್ಷಮದೊಂದಿರೆ ರಾಮನೆ ನಿನ್ನಯ ಶ್ರೀರಾಮನೆ ನಿನ್ನಯ ಜಗದ ವಿರಾಮನೆ ನಿನ್ನಯ ಕರುಣಾರಸ ವಿಲಸತ್ಕಟಾಕ್ಷಮದೊಂದಿರೆ ಕ್ಷಣಧೋಳ್ ಆ ಧುರುಳ ರಾವಣನಂ ಸೆಳೆಬಡೆದು ಆರ ಜನಕ ಜಯ ಕುಶಲ ವಾರ್ತೆಯಂ ತಂದೊಪ್ಪುವೆನೊಲವಿನ ರಾಮ ರಾಮ ರಾಮಚಂದ್ರ ರಾಮ. ದೇವದೇವ, ನಿಮ್ಮ ಅನುಗ್ರಹ ಆಶೀರ್ವಾದ ಹೊಂದಿದ್ದಲ್ಲಿ ಜಗನ್ಮಾತೆಯವರ ಕುಶಲವಾರ್ತೆಯನ್ನು ತರುವುದಲ್ಲದೆ ಆ ದುರುಳ ದಶಕಂಠನ ಬಲಾಬಲಗಳನ್ನು ಸಹ ತಿಳಿದು ಬರುವೆನು. ಅವಧಿ ಮುಗಿಯುವುದರೊಳಗಾಗಿ. ಬಹಳ ಸಂತೋಷ, ಬಹಳ ಸಂತೋಷ. ಮಾರುತಿ ಪ್ರಭು, ಹೀಗೆ ಬಾ. ಸೀತೆಯನ್ನು ಕಂಡಾಗ ಆಕೆಯನ್ನು ಗುರುತಿಸಲು ಕೆಲವು ಕುರುಹುಗಳನ್ನು ಹೇಳುವೆ. ಹೀಗೆ ಬಾ.
ಅದು ಸಾಲದೆ ಕಾಕಾಸ ವೃತ್ತಾಂತವನ್ನು ಅತಿ ಗೌಪ್ಯವಾಗಿ ತಿಳಿಸಬೇಕು. ಅದು ಸಾಲದೆ ಮಹದಾಜ್ಞೆ. ಅದು ಅಲ್ಲದೆ ಜಾನಕಿ ಗರುಹುವ ಪರಿಹಿದ ಕೇಳೆ ಮಾರುತಿ ಪೇಳು ಮಾರೇ ಜಾನಕಿ ಗರುಹುವ ಪರಿಹಿದ ಕೇಳೆ ಮಾರುತಿ ಪೇಳು ಮಾರೇ ನಂಬಿಕೆ ಪಾರದೊಡೆ ಆಕೆಗೆ ಪ್ರಭು ಶಿವ ಚಾಪವ ಮುರಿದು ನಲಿದು ಶಿವ ಚಾಪವ ಮುರಿದು ನಲಿದು ಸೀತೆಯ ಕರ ಪಲ್ಲವಗಳ ಪಿಡಿದು ಸೀತೆಯ ಕರ ಪಲ್ಲವಗಳ ಪಿಡಿದು ಕರೆ ತಂದುದ ತಿಳಿಸಿ ಸಂತೈಸೈ ಜಾನಕಿ ಕರುಗುವ ಪರಿಹಿದ ಕೇಳೈ ಮಾರುತಿ ಪೇಳುವೆನ ಪಾರೇ ನಂಬಿಕೆ ಬಾರದೊಡೆ ಆಕೆಗೆ ಮಾರುತಿ ಪ್ರಭು ನಂಬಿಕೆ ಬಾರದೊಡೆ ಸೀತೆಗೆ ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ಮಾರುತಿ 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 ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ಸೀತೆಗೆ ನಂಬಿಕೆ ಬಾರದೊಡೆ ಆಕೆಗೆ ಅಂಗುಳಿಕೆಯ ನಿದ ಆಕೆಗೆ ಕೊಡಲು ಅಂಗುಳಿಕೆಯ ನಿದ ಆಕೆಗೆ ಕೊಡಗು ಪಂಕಜ ಮುಖಿದ ತಿಳಿವಳು ಜಾನಕಿ ಕರುಗುವ ಪರಿಹಿದ ಕೇಳಿ ಮಾರುತಿ ಪೇಳು ಪಾರೇ ಮಾರುತಿ 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 ಪ್ರಭು ಆಕೆಯನ್ನು ಕಂಡಾಗ ಆಕೆಯನ್ನು ಗುರುತಿಸಲು ಈ ಅಂಗುಳಿಕೆಯನ್ನು ಕೊಡು. ಒಂದು ಮಾಸದ ಒಳಗಾಗಿ ಮಹದಾಜ್ಞೆ ಮಹದಾಜ್ಞೆ ಪ್ರಭು. ದೇವ ಲಕ್ಷ್ಮಣ ಸ್ವಾಮಿ ಆಂಜನೇಯ ರಾಮಾನುಗ್ರಹದಿಂದ ಜಗನ್ಮಾತೆಯಾದ ಸೀತಾಮಾತೆಯ ದರ್ಶನವಾದರೆ ತಮ್ಮ ವಿಷಯವಾಗಿ ಏನೆಂದು ತಿಳಿಸಲಿ ಸ್ವಾಮಿ. ಆಂಜನೇಯ ಈ ಲಕ್ಷ್ಮಣ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸಿ. ಧನ್ಯನಾದಿನ ತಂದೆಯೇ ಧನ್ಯನಾದೆ. ಸುಗ್ರೀವ ರಾಜೇಂದ್ರ, ನಾನಿನ್ನು ಹೋಗಿ ಬರ್ತೇನೆ. ಹೋಗಿ ಬಾ ಆಂಜನೇಯ. ರಾಮಚಂದ್ರ ಪ್ರಭು, ನನಗಿನ್ನು ಅನುಜ್ಞೆಯನ್ನು ಕೊಡಿ. ಕೃತಾಕರ್ತನಾಗಿ ಹಿಂದಿರುಗು ಮಾರುತ್ತೇವೆ. ಕಪಿವೀರರೇ,
ಈಗ ಕೇಳಿ ನನ್ನ ಪ್ರತಿಜ್ಞೆಯನ್ನು. ಇಂದಿನ ಮೊದಲುಗೊಂಡು ಜಗನ್ಮಾತೆಯವರ ದರ್ಶನವಾಗುವ ತನಕ ನಾನು ಆಹಾರಾದಿಗಳನ್ನು ಭುಂಜಿಸುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರನ ಪಾದವೇ ಸಾಕ್ಷಿ. ನಡೆಯಿರಿ. ನಡೆಯಿರಿ, ಎಲ್ಲರೂ ರಾಮ ಕಾರ್ಯದಲ್ಲಿ ನಿರತರಾಗೋಣ. ರಾಮಚಂದ್ರ ಮಾಂಬಾವಿಜಯ ಅಗಹರ ಪರಮ ಕೃಪಾಳು. ರಾಮಚಂದ್ರ ಮಾಂಬಾವಿಜಯ ಅಗಹರ ಪರಮ ಕೃಪಾಳು. ಸಕಲ ಲೋಕಧರನೇ ಎಂತಹ ಭಯಾನಕ ಶರದಿ ಇದು. ಗಗನವತಾಗೆ ನೀರ್ಮಣಿಗಳುಕ್ಕುವ ತುಂಗ ತರಂಗ ಸಂಗಮೇ. ಗಗನವತಾಗೆ ನೀರ್ಮಣಿಗಳುಕ್ಕುವ ತುಂಗ ತರಂಗ ಸಂಗಮೇ. ಅಗಣಿತ ವೀರ ವೀರು ಮುತ್ತು ರತ್ನ ನವರತ್ನ ವಿದ್ರುಮ. ಅಗಣಿತ ವೀರ ವೀರು ಮುತ್ತು ರತ್ನ ನವರತ್ನ ವಿದ್ರುಮ. ಸೊಗೆಯಿರುವುದೇ ಜರಿಯ ಭೀರಿ ಅಚ್ಚರಿಯ ಭೀರಿ ಜರಿಯ ಭೀರಿ ಅಚ್ಚರಿಯ ಭೀರಿ. ಮಹಾನವ ಮದ್ಭುತ ನವೋ ಅಬ್ಬಾ, ಎಂತಹ ಭಯಾನಕ ಶರದಿ ಇದು. ಅಂಗದ ಜಾಂಬವಂತಾದಿಗಳೇ, ಈ ಸಮುದ್ರವನ್ನು ನೋಡಿದಿರಾ? ಎಷ್ಟೊಂದು ಭಯಾನಕವಾಗಿರುವುದು. ಈ ಸಮುದ್ರವನ್ನು ಲಂಘಿಸಿ ಜಗನ್ಮಾತೆಯಾದ ಸೀತಾಮಾತೆಯವರ ಕುಶಲವಾರ್ತೆಯನ್ನು ತರುವವರು ನಮ್ಮಲ್ಲಿ ಯಾರಿರುವರು? ವಿಚಾರಿಸುವ ಅಂಗದ ಕುಮಾರ. ಜೈ ಜೈ ರಘುವೀರ ಸಮರ್ಥ, ಜೈ ಶ್ರೀರಾಮ್. ನಳಲಿ ನಳಲಿ, ನೀನು ಎಷ್ಟು ಯೋಜನವನ್ನು ಆರಬಲ್ಲೆ? ಆಹಾ, ಮಹಾಬಲ ವೀರನೇ, ನೀನು ಎಷ್ಟು ಯೋಜನವನ್ನು ಆಡಬಲ್ಲೆ? ನಾನು 50 ಯೋಜನೆ ಆಡಬಲ್ಲೆ.
ಓಹೋ ಗವಾಯ ನೀನ್ ಎಷ್ಟು ಯೋಜನವನ್ನು ಆರಬಲ್ಲೆ? ಆಹಾ ಬರಾಬರ. ನಾನು 100ಕ್ಕೂ ಹೆಚ್ಚು ಯೋಜನೆಯನ್ನು ಆರಬಲ್ಲೆ. ಆಹಾ. ಹಿಂದಿರುಗಿ ಬರಲಾರೆನು. ಆಹಾ ಬರಾಬರ. ಆದ ಕಾರಣ ನನ್ನ ಪ್ರಭುವಾದ ಶ್ರೀ ಆಂಜನೇಯನನ್ನು ಬೇಡುತ್ತಾ ನಮಸ್ಕರಿಸುತ್ತ ತಪಸ್ಸನ್ನು ಮಾಡುತ್ತೇನೆ. ಜಾಮವಂತರೇ, ತಾವು ಎಷ್ಟು ಯೋಜನವನ್ನು ಆರಬಲ್ಲಿರಿ? ಅಂಗದ ಕುಮಾರ, ಈ ಶತಯೋಜನಗಳ ಸಮುದ್ರವನ್ನು ದಾಟಿ ಸೀತಾಮಾತೆಯ ದರ್ಶನವನ್ನು ಮಾಡುವುದು ಅಂತಹ ದುಸ್ಸಾಹಸದ ಕೆಲಸವೇನಲ್ಲ. ಏಕೆಂದರೆ ಹಿಂದೆ 21 ಆವೃತ್ತಿ ಇಡೀ ಭೂಮಂಡಲವನ್ನು ಸುತ್ತಿ ಬಂದಿರುವನು. ವಯಸ್ಸಾದ ಕಾರಣ ಹಾರಿ ಹೋಗಬಲ್ಲೆ, ಹಿಂದಿರುಗಿ ಬರಲಾರನು. ಎಲ್ಲರಿಗೂ ಕೇಳಿದೆಯಲ್ಲ, ನೀನು ಎಷ್ಟು ಯೋಜನೆ ಆರಬಲ್ಲೆ? ನಾನು ಈ ಸಮುದ್ರವನ್ನೇ ಆರಬಲ್ಲೆನು, ಆದರೆ ಮರಳಿ ಮಾತ್ರ ಬಾರಲಾರೆ. ಇದಕ್ಕೆಲ್ಲ ಆಂಜನೇಯನೇ ಸರಿ. ಆತನನ್ನು ಧ್ಯಾನಿಸಿ ಎಚ್ಚರಿಸೋಣ. ಆಂಜನೇಯ, ನೀನು ಹುಟ್ಟಿದ ಕೂಡಲೇ ತಟ್ಟನೆ ಆಕಾಶಕ್ಕೆ ಹಾರಿ ಆ ಸೂರ್ಯನನ್ನು ಹಿಡಿಯಲು ಅತ್ಯಂತ ಪರಾಕ್ರಮಶಾಲಿ. ಅದು ಅಲ್ಲದೆ ಬಾಲಕನಾಗಿದ್ದಾಗ ಅನೇಕ ಯಜ್ಞ ಯಾಗಾದಿಗಳನ್ನು ಹಾಳು ಮಾಡಿ ಬರುತ್ತಿದ್ದೆ. ಆಗ ಋಷಿಮುನಿಗಳು ನಿನ್ನ ಶಕ್ತಿಯು ಅಗೋಚರವಾಗಿರಲೆಂದು ಶಾಪವಿಟ್ಟಿದ್ದರು. ಅದು ಇಂದು ವಿಮೋಚನೆ ಆಯಿತು. ಹೋಗು, ಈ ಶತಯೋಜನಗಳ ಸಮುದ್ರವನ್ನು ದಾಟಿ ಸೀತಾಮಾತೆಯ ದರ್ಶನವನ್ನು ಮಾಡಿ ಅಲ್ಲಿ ಸಮಾಚಾರವನ್ನು ಶ್ರೀರಾಮಚಂದ್ರ ಪ್ರಭುಗಳಿಗೆ ತಿಳಿಸುವ ಭಾರವು ನಿನ್ನದಾಗಿರುವುದು. ನಿನಗೆ ರಾಮಾನುಗ್ರಹ ಉಂಟಾಗಲಿ. ಹೋಗಿ ಬಾ. ಜೈ ಜೈ ರಘುವೀರ ಸಮರ್ಥ, ಜೈ ಶ್ರೀರಾಮ್. ಶ್ರೀ ರಾಮಚಂದ್ರನ ದಯರೇ ದಯರೇ ಚಂಡಧಾನವ ಮಳ್ಳಲೇಂದ್ರ
ಕಂಡೆ ಗಗನ ಕಲ್ಲಕ್ಕಿಂದು ಗೆವ ಕಲ್ಲು ಲಗಳ ಮೇಲೆ ನೆಗೆಯುತ್ತೆ ಗಗನ ಕಲ್ಲಕ್ಕಿಂದು ಗೆವ ಕಲ್ಲು ಲಗಳ ಮೇಲೆ ನೆಗೆಯುತ್ತೆ ಗಗನ ಕಲ್ಲಕ್ಕಿಂದು ಗೆವ ಕಲ್ಲು ಲಗಳ ಮೇಲೆ ನೆಗೆಯುತ್ತೆ ಗಗನ ತಲಕಿತ್ತೊಗೆವ ಕಲ್ಲೋಳಗಳ ಮೇಲೆ ನೆಗೆಯುತ್ತೆ ಗಗನಿಯೊಳಗೆ ರಾಮ ರಾಮ ಗಗತಿಯೊಳಗೆ ಶುಕನ ತೆರದಿ 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 ಇಲ್ಲಿಗೆ ಬರುತ್ತಲಿ ಗಗನವನು ನೆರೆ
ಮರಿ ಪ್ರಜ್ವಲಿತ ದೈತ್ಯನ ಪೋಳಲಿ ಮರಿ ತಳ್ಳೆನೋ ಲಂಕ ನಗರವ ಮಣಿಮಂಡಲ ಬನಿದ ತಳ್ಳೆನ ಲಂಕ ನಗರವ ತಂಡೆ ಅಬ್ಬಾ ಏನೀತನ ವೈಭವ. ಲಂಕಾನಗರದ ಹೊರಗಿನ ಬಾಗಲೇ ಇಷ್ಟೊಂದು ಸುಂದರವಾಗಿರಬೇಕಾದ್ರೆ ಇನ್ನೀತನ ಅರಮನೆಯಾದರೂ ಇನ್ನೆಷ್ಟು ಸುಂದರವಾಗಿರಬಹುದು. ದೇವದೇವ, ಆಪದ್ಬಾಂಧವ ಶ್ರೀರಾಮಚಂದ್ರ ಪ್ರಭು, ಸಮುದ್ರ ಲಂಘನ ಸಮಯದಲ್ಲಿ ನನಗೆ ಅಡ್ಡಲಾಗಿ ಬಂದ ಮೈನಕಾ ಪರ್ವತವನ್ನು ತಿರಸ್ಕರಿಸಿದ್ದು, ನಾಗಮಾತೆಯ ಗರ್ವವನ್ನು ಅಡಗಿಸಿದ್ದು, ನನ್ನ ನೆರಳನ್ನೇ ಅನುಸರಿಸಿ ನನ್ನನ್ನೇ ನುಂಗಲು ಬಂದ ಸಿಂಹಿಕೆಯ ಗರ್ಭವನ್ನು ಸೂಕ್ಷ್ಮ ರೂಪದಿಂದ ಒಳಹೊಕ್ಕು ಒಳಗೆ ಬೃಹದಾಕಾರವಾಗಿ ಬೆಳೆದು ಅವಳ ಉದರವನ್ನು ಸೀಳಿ ಹೊರಗೆ ಬಂದದ್ದು ನಿನ್ನ ಅನುಗ್ರಹದಿಂದಲೇ. ರಾಮಾನುಗ್ರಹವಿದ್ದಂತಾಗಲಿ, ಪುರಪ್ರವೇಶ ಮಾಡುವೆನು. ಜಯ ಶ್ರೀರಾಮ್.